ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣದ ಆರೋಪ ಕೇಳಿಬಂದಿತ್ತು. ಕೋರ್ಟ್ನ ಸೂಚನೆಯ ಮೇರೆಗೆ ಲೋಕಾಯುಕ್ತ ಪೊಲೀಸರು ಇನ್ವೆಸ್ಟಿಗೇಷನ್ ಕೂಡ ನಡೆಸಿ ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈಗ ಮೂಡಾ ಆರೋಪದಲ್ಲಿ ಸಿಎಂ ಮತ್ತು ಅವರ ಕುಟುಂಬಸ್ಥರು ಪಾರಾಗಿದ್ದಾರೆ. ಬಟ್ ಲೋಕಾಯುಕ್ತದಿಂದ ಪಾರ್ಟ್ 2 ಇನ್ವೆಸ್ಟಿಗೇಷನ್ ಅದು ಅಧಿಕಾರಿಗಳಿಗೆ ಟೆನ್ಷನ್ ತರ್ತಾ ಇದೆಯಂತೆ. ಕಾನೂನಿನ ದುರ್ಬಳಕೆ ಮಾಡಿಕೊಂಡಂತಹ ಅಧಿಕಾರಿಗಳಿಗೆ ಈ ಇನ್ವೆಸ್ಟಿಗೇಷನ್ ಸಂಕಷ್ಟವನ್ನು ತಂದಿಡುತ್ತಾ 2003ರಿಂದ 4ರಿಂದಲೂ ಕೂಡ ಕಾನೂನು ದುರ್ಬಳಕೆ ಆಗಿದೆ ಅನ್ನೋದನ್ನ ಲೋಕಾಯುಕ್ತ ಪೊಲೀಸರು ಒತ್ತಿ ಹೇಳಿದ್ದಾರೆ ಬಿ ರಿಪೋರ್ಟ್ನಲ್ಲಿ. 2016ರಿಂದ 2024ರವರೆಗೂ ಕೂಡ 1098 ಸೈಟ್ಗಳು ಗೋಲ್ಮಾಲ್ ಆಗಿದೆ ಎನ್ನುವಂತಹ ವಿಚಾರವನ್ನು ಕೂಡ ಲೋಕಾ ಇನ್ವೆಸ್ಟಿಗೇಷನ್ ನಲ್ಲಿ ಕಂಡುಕೊಂಡಿದೆ. ಮೂಡಾ ಅಧಿಕಾರಿಗಳ ವಿರುದ್ಧದ ತನಿಖೆಯಲ್ಲಿ ಎಲ್ಲ ಅಂಶಗಳನ್ನು ಎಲ್ಲ ಡೇಟಾವನ್ನು ಕ್ರೋಢೀಕರಿಸುವ ಸಂಗ್ರಹಿಸುವಂತಹ ಕೆಲಸಕ್ಕೆ ಮೈಸೂರು ಲೋಕಾಯುಕ್ತ ಪೊಲೀಸರು ಮುಂದಾಗಿದ್ದಾರೆ. ಒಂದು ವೇಳೆ ಈ ಮುಂದುವರೆದ ಇನ್ವೆಸ್ಟಿಗೇಷನ್ ಮತ್ತಷ್ಟು ಡೆಪ್ತ್ ಆಗಿ ಹೋದರೆ ಅದು ಅಧಿಕಾರಿಗಳಿಗೆ ಸಂಕಷ್ಟವನ್ನು ತಂದಿಡುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಮೊದಲ ಹಂತದ ಇನ್ವೆಸ್ಟಿಗೇಷನ್ನಲ್ಲಿ 14 ಸೈಟುಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಭಾವವನ್ನು ಬೀರಿದ್ದಾರೋ ಇಲ್ವೋ ಅನ್ನೋದನ್ನು ಲೋಕ ಕಂಡುಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಚಾಪ್ಟರ್ 1 ಇನ್ವೆಸ್ಟಿಗೇಷನ್ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇನ್ಫ್ಲುಯೆನ್ಸ್ ಮಾಡಿದ್ರೋ ಇಲ್ವೋ ಅನ್ನೋದಕ್ಕೆ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಬಟ್ ಚಾಪ್ಟರ್ 2 ಅಧಿಕಾರಿಗಳಿಗೆ ಸಂಕಷ್ಟವನ್ನು ತಂದಿಡಬಹುದಾ ಲೋಕ ಇನ್ವೆಸ್ಟಿಗೇಷನ್ ಅಂತ ಹೇಳಿ? ಖಂಡಿತ ಪ್ರೇಮ್, ಯಾಕೆಂದರೆ ಪ್ರಮುಖವಾಗಿ ಲೋಕಾಯುಕ್ತದ ಅಧಿಕಾರಿಗಳು ಅಂತಿಮ ವರದಿಯನ್ನು ಸಲ್ಲಿಕೆಯನ್ನು ಮಾಡೋ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಅದರಲ್ಲಿ 2016ರಿಂದ 2024ರವರೆಗೆ ಮೂಡಾದಲ್ಲಿ ಆಗಿರುವಂಥ ಅವ್ಯವಹಾರಗಳೇನಿದೆ ಅದರ ತನಿಖೆಯನ್ನು ಮುಂದುವರಿಸಬೇಕಾಗಿರುವಂಥದ್ದು ಅಂತ ಹೇಳಿ. ಯಾಕೆಂದರೆ ಪ್ರಮುಖವಾಗಿ ಇಷ್ಟು ತರಾತುರಿಯಾಗಿ ಕೇವಲ 4 ಜನ ಆರೋಪಿಗಳ ವಿರುದ್ಧ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಅಂದರೆ ಕೋರ್ಟ್ ಕೊಟ್ಟಿದ್ದಂಥ ಒಂದು ಗಡುವು. ಯಾಕೆಂದರೆ ಒಂದು ಪ್ರಾಸಿಕ್ಯೂಷನ್ ಪರ್ಮಿಷನನ್ನು ಕೇಳೋ ಸಂದರ್ಭದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಕೇವಲ 4 ಜನ ಆರೋಪಿಗಳ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ ಪರ್ಮಿಷನನ್ನು ಕೇಳ್ತಾರೆ. ಅದು ಸಿದ್ದರಾಮಯ್ಯ, ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜ್ ಅವರು. ಯಾವಾಗ ಪ್ರಾಸಿಕ್ಯೂಷನ್ ಪರ್ಮಿಷನ್ ಸಿಗುತ್ತೆ ಅದು ಕೊನೆಗೆ ಕೋರ್ಟ್ಗೆ PCR ಆಗಿ ಹೋಗುತ್ತೆ. PCR ಆಗಿ ಹೋದ ಸಂದರ್ಭದಲ್ಲಿ ಅಲ್ಲೂ ಕೂಡ PCR ಆದೇಶದಲ್ಲಿ 4 ಜನ ಆರೋಪಿಗಳ ವಿರುದ್ಧ ತನಿಖೆಯನ್ನು ಮಾಡಬೇಕು. ಜೊತೆಗೆ ಆ ತನಿಖೆಯ ಅಂತಿಮ ವರದಿಯನ್ನು 3 ತಿಂಗಳ ಒಳಗಾಗಿ ಅಂದರೆ 90 ದಿನದ ಒಳಗಾಗಿ ನ್ಯಾಯಾಲಯದ ಸಕ್ಷಮಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಏನು ಆದೇಶವನ್ನು ಮಾಡಿರುತ್ತದೆ. ಆದೇಶವನ್ನು ಮಾಡಿದ ಬಳಿಕ ಲೋಕಾಯುಕ್ತದ ಅಧಿಕಾರಿಗಳು ಅದನ್ನು ಹೈಕೋರ್ಟ್ಗೆ ತೆಗೆದುಕೊಂಡು ಹೋಗುವಂಥದ್ದು, ತನಿಖಾ ವರದಿ, CBI ಅರ್ಜಿ ಇವೆಲ್ಲ ಕೂಡ ನಡೀತಾ ಇತ್ತು. ಆ ಹಿನ್ನೆಲೆಯಲ್ಲಿ 4.5 ತಿಂಗಳ ಬಳಿಕ ಅಂತಿಮ ವರದಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಅಂದರೆ ಆ 4 ಜನದ ವಿರುದ್ಧ ತನಿಖೆಯನ್ನು ಮಾಡಲಿಕ್ಕೆ ಕೋರ್ಟ್ ಆದೇಶವನ್ನು ಮಾಡಿತ್ತು ಮತ್ತು ಅದನ್ನು ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಗಡುವನ್ನು ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಆ ವರದಿಯನ್ನು ಈಗಾಗಲೇ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿದರೆ ಅಂತಿಮ ವರದಿಯಲ್ಲಿ ಈ 4 ಜನರು ಕೂಡ ನಿರಪರಾಧಿಗಳು, ಅಂದರೆ ಅವರು ಯಾವುದೇ ರೀತಿಯ ಪ್ರಭಾವವನ್ನು ಬೀರಿಲ್ಲ ಮತ್ತು ಕಾನೂನಿನ ದುರ್ಬಳಕೆಯನ್ನು ಮಾಡಿಕೊಂಡಿಲ್ಲ ಅಂತೇಳಿ ಅಂತಿಮ ವರದಿಯನ್ನು ಉಲ್ಲೇಖನ ಮಾಡಿದ್ದಾರೆ. ಆದರೆ ಮುಂದುವರಿದಂತೆ ಮೂಡಾದಲ್ಲಿ ಆಗಿರುವಂಥ ಹಗರಣ ಏನಿತ್ತು, ಹಗರಣದ ತನಿಖೆಯನ್ನು ನಾವು ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಕೊನೆಯ ಹಂತದ ತನಕ ಕೂಡ ಅಂದರೆ ಚಾರ್ಜ್ ಫ್ರೇಮ್ ಆಗೋ ತನಕ ಕೂಡ ನಮಗೆ ಇದು ಅವಕಾಶಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ 2016ರಿಂದ 2024ರವರೆಗೆ ನಡೆದಂಥ ಹಗರಣಗಳಿತ್ತು. ಅದರಲ್ಲಿ ಮೂಡಾದ ಮಾಜಿ ಆಯುಕ್ತರುಗಳಾದಂಥ ನಟೇಶ್ ಇರ್ಬೋದು, ದಿನೇಶ್ ಇರ್ಬೋದು, ಜೊತೆಗೆ 2003-4ರಲ್ಲಿ ಇದ್ದಂಥ ಅಧಿಕಾರಿಗಳು, ಜೊತೆಗೆ 2005ರಲ್ಲಿ ನೋಟಿಫಿಕೇಶನ್ ಮಾಡಲಿ ಅಂದರೆ ಡಿನೋಟಿಫಿಕೇಶನ್ ಡಾಕ್ಯುಮೆಂಟ್ನ ಮತ್ತೆ ನೋಟಿಫೈ ಮಾಡುವಂಥ ಪ್ರಯತ್ನವನ್ನು ಮಾಡಿದಂಥ ಕುಮಾರ್ ನಾಯಕ್ ಅವರು ಇರ್ಬೋದು, ಇವರೆಲ್ಲರ ವಿರುದ್ಧ ಕೂಡ ಪ್ರಕರಣದ ತನಿಖೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ಕೋರ್ಟ್ಗೆ ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತದ ತನಿಖೆ ಚಾಪ್ಟರ್ 2 ಅಂತೇಳಿ ಈಗ ಹೇಳಲಾಗ್ತಾ ಇರುವಂಥದ್ದು. ಪ್ರೇಮ್.